ಹೆಂಗಸರು ಗಂಡಸರಿಗೆ ನೀಡುವ ಈ ಸೂಚನೆಗಳು. ಕೆಲವು ಹೆಂಗಸರು ತಮ್ಮ ಕಾಮುಕತೆಯನ್ನು ಗಂಡಸರ ಮೇಲೆ ಯಾವ ರೀತಿ ಪ್ರಯೋಗ ಮಾಡುತ್ತಾರೆ ಎಂದರೆ, ಅವರಿಗೆ ಯಾವ ರೀತಿ ಸೂಚನೆಗಳನ್ನು ಕೊಟ್ಟು ಗಂಡಸರು ತಮ್ಮ ಮೈಮಾಟದಿಂದ, ತಮ್ಮ ಕಣ್ಣೋಟದಿಂದ ಕೆರಳಿಸುತ್ತಾರೆ ಅನ್ನೋದನ್ನು ನಾವೆಲ್ಲ ತಿಳಿಯೋಣ ಬನ್ನಿ. 1. ಈ ತರಹದ ಹೆಂಗಸರು ಪ್ರತಿದಿನ ಹೊಸ ಡ್ರೆಸ್ ಮಾಡಿಕೊಂಡು, ಮೇಕಪ್ ಹಾಕಿಕೊಂಡು ತಮ್ಮ ಮೈಮಾಟವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. 2. ಇಂತಹ ಹೆಂಗಸರು ಯಾವಾಗಲೂ ಗಂಡಸರು ನೋಡಲಿ ಎಂದು ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಮೈಮಾಟವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ. 3. ಇಂತಹ ಹೆಂಗಸರಿಗೆ ಸಮಾಜದ ಬಗ್ಗೆ ಮತ್ತು ಮನೆಯ ಸದಸ್ಯರ ಬಗ್ಗೆ, ತಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೋ ಎನ್ನುವ ಕಾಳಜಿ ಇರುವುದಿಲ್ಲ. 4. ಕಾಮುಕ ಹೆಂಗಸರು ಅಂತ ಕರೆಸಿಕೊಳ್ಳುವ ಈ ಹೆಂಗಸರು ಮನೆಯಲ್ಲಿ ಮಾಡಲು ನಾನಾ ರೀತಿಯ ಕೆಲಸಗಳು ಇದ್ದರೂ ಪದೇ ಪದೇ ಮನೆಯ ಅಂಗಳದಲ್ಲಿ ಕುಳಿತು ಬೇರೆ ಹೆಂಗಸರ ಜೊತೆ ಹರಟೆ ಹೊಡೆಯುವುದು ಮಾಡುತ್ತಿರುತ್ತಾರೆ. 5. ಈ ತರಹದ ಹೆಂಗಸರು ಪರಿಚಯ ಇಲ್ಲದ ಪುರುಷರನ್ನು ಕೂಡ ಕಾಮದ ದೃಷ್ಟಿಯಿಂದ ಕಿತ್ತು ತಿನ್ನುವ ರೀತಿ ನೋಡುತ್ತಿರುತ್ತಾರೆ. ಇಂತಹ ಹೆಂಗಸರು ಗಂಡಸರ ಮೈ ಮುಟ್ಟುವುದು ಅಥವಾ ಮೈ ಮೇಲೆ ಬೀಳುವುದು, ಅವರ ಜೊತೆ ಹರಟೆ ಹೊಡೆಯುವುದು ಮಾಡುತ್ತಾರೆ. 6. ಈ ಕಾಮುಕ ಹೆಂಗಸರು ತಮ್ಮ ಗಂಡನ ಜೊತೆ ಅನ್ಯೋನ್ಯವಾಗಿ ಸಂಸಾರ ಮಾಡುವ ಆಸೆ, ಆಕಾಂಕ್ಷೆ, ಪರಿಕಲ್ಪನೆಯನ್ನು ಇಟ್ಟುಕೊಂಡಿರುವುದಿಲ್ಲ. 7. ಇಂತಹ ಹೆಂಗಸರು ಯಾವಾಗಲೂ ಬೀದಿ ತಿರುಗಲು ಬಯಸುತ್ತಾರೆ. 8. ಇಂಥವರು ಸದಾ ಮೋಜು ಮಸ್ತಿ, ಪಾರ್ಟಿ, ಪಬ್ಬು, ಕ್ಲಬ್ಬು ಇದರಲ್ಲಿ ಬಲು ಪ್ರೀತಿಯನ್ನು ಹೊಂದಿರುತ್ತಾರೆ. 9. ಇಂತಹ ಹೆಂಗಸರು ತುಂಬ ಟೈಟ್ ಆಗಿರುವ ಬಟ್ಟೆಯನ್ನು ಹಾಕಿಕೊಂಡು ಎದೆಯ ಭಾಗ ಮತ್ತು ತಮ್ಮ ಹಿಂದಿನ ಭಾಗ ತೋರಿಸುತ್ತಾ ಓಡಾಡುತ್ತಿರುತ್ತಾರೆ. 10. ಇವರು ಮನೆ ಸದಸ್ಯರ ಮಾತುಗಳನ್ನು ನಿರ್ಲಕ್ಷಿಸುತ್ತಾ ಅವರಿಗೆ ಹೇಗೆ ಬೇಕೋ ಹಾಗೆ ಬದುಕುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.